ನಮಸ್ಕಾರ ವೀಕ್ಷಕರೇ, ದಶಕರಿ ವಾಕಯ್ಯ ಚಾನೆಲ್ಸ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಚಾಣಕ್ಯ ಬರೆದಿರುವ ಚಾಣಕ್ಯ ನೀತಿ ಎನ್ನುವ ಪುಸ್ತಕದ ಬಗ್ಗೆ ಹೇಳ್ತೀನಿ. ರಾಜನೀತಿ ವಿಶಾರದರು, ಆಚಾರ ವಿಚಾರ ಮರ್ಮಜ್ಞರು, ದೌತ್ಯ ನೀತಿಯ ಸಿದ್ಧಾಸ್ತರು ಮತ್ತು ನಿಪುಣರು ಇವರೇ ಆಚಾರ್ಯ ವಿಷ್ಣುಗುಪ್ತ ಚಾಣಕ್ಯರು. ಅವರು 2 ಪುಸ್ತಕಗಳನ್ನು ರಚಿಸಿದ್ದಾರೆ. ಮೊದಲನೆಯದು ಚಾಣಕ್ಯ ನೀತಿ, ಎರಡನೆಯದು ಕೌಟಿಲ್ಯನ ಅರ್ಥಶಾಸ್ತ್ರ. ಅವರನ್ನು ಅವಮಾನ ಮಾಡಿದ ಮಗಧ ದೇಶದ ನಂದರಾಜನನ್ನು ತಮ್ಮ ಅಸಮಾನ ಪ್ರತಿಭೆಯಿಂದ ವಿಭಿನ್ನವಾದ ತರಹಗಳಿಂದ ಮೌರ್ಯ ರಾಜ್ಯವನ್ನು ಪ್ರತಿಷ್ಠಾಪನೆ ಮಾಡಿದ ಗಣರು ಈ ಚಾಣಕ್ಯರು. ರಾಜಕೀಯ ತಂತ್ರಗಳು, ಹೆಚ್ಚು ತಂತ್ರಗಳು ಹಾಕುವವರನ್ನು ಈಗಲೂ ಚಾಣಕ್ಯರೊಂದಿಗೆ ಹೋಲಿಸುತ್ತಾರೆ. ಪೊಲಿಟಿಕ್ಸ್, ಫೈನಾನ್ಸ್, ಮೋಟಿವೇಶನ್, ಸೈಕಾಲಜಿ, ರಿಲೇಷನ್ಸ್ ಹೀಗೆ ಅನೇಕ ರೀತಿಯ ವಿಷಯಗಳನ್ನು ಚಾಣಕ್ಯ ನೀತಿಯಲ್ಲಿ ಇದೆ. ಒಬ್ಬ ಮನುಷ್ಯನಿಗೆ ತನ್ನ ಜೀವನದ ಕಾಲದಲ್ಲಿ ಅವಸರವಾದ ಜ್ಞಾನವೆಲ್ಲ ಈ ಚಾಣಕ್ಯ ನೀತಿಯಲ್ಲೇ ಇದೆ. ಇಂಥ ದೊಡ್ಡ ಪುಸ್ತಕದ ವಿಶೇಷವನ್ನು ತಿಳಿಯಬೇಕೆಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೆವರ್ ರಿವೀಲ್ ಸೀಕ್ರೆಟ್ಸ್ ಆ್ಯಂಡ್ ಆ್ಯಕ್ಷನ್ಸ್. ನಿಮ್ಮ ರಹಸ್ಯವನ್ನು ಯಾವತ್ತೂ ನಿಮ್ಮ ಸ್ನೇಹಿತರೊಂದಿಗೆ ಹೇಳಬೇಡಿ. ನಿಮ್ಮ ಮುಂದೆ ಒಳ್ಳೆ ಮಾತನ್ನು ಹೇಳಿ ಹಿಂದೆ ಗುಂಡಿ ತೋಡುವ ವ್ಯಕ್ತಿಗಳೇ ಹೆಚ್ಚು. ಅವರಿಂದ ತುಂಬ ದೂರ ಇರಬೇಕು ನೀವು. ನಮ್ಮ ಮುಂದೆ ಹಾಲು ತುಂಬಿದ ಮಡಿಕೆ ಇಟ್ಟು ಅದರಲ್ಲಿ ಒಂದು ವಿಷದ ಒಂದು ಹನಿ ಬಿದ್ದರೂ ಕೂಡ ಆ ಮಡಿಕೆಯಲ್ಲಿರುವ ಹಾಲು ಪೂರ್ತಿ ವಿಷವಾಗುತ್ತೆ. ನಮ್ಮನ್ನು ಮೋಸ ಮಾಡೋ ಸ್ನೇಹಿತರು ಕೂಡ ಹೀಗೆ ಇರುತ್ತಾರೆ. ಇಂಥವರಿಗಿಂತ ಕೋಪಿಷ್ಠನಾದ ಸ್ನೇಹಿತರು ಬಾಲ್ಯ ಸ್ನೇಹಿತರಿಗೂ ನಿಮ್ಮ ಸೀಕ್ರೆಟ್ಸ್ನ ಹೇಳಬಾರ್ದು. ಯಾವುದೇ ಕಾರಣದಿಂದ ನೀವು ದೂರವಾದರೆ ರಹಸ್ಯಗಳು ಹೊರಗೆ ಬರುವ ಅಪಾಯವಿರುತ್ತದೆ. ಸ್ವಲ್ಪ ವಿಷಯವನ್ನು ನಿಮ್ಮ ಮನಸ್ಸಿನಲ್ಲೇ ಇರಿಸಿಕೊಳ್ಳೋದು ಒಳ್ಳೆಯದು. ಹಾಗೆಯೇ ಏನಾದರೂ ಕೆಲಸ ಮಾಡಬೇಕು ಅಂತ ಮನಸ್ಸಿನಲ್ಲಿ ಕೋರಿಕೆ ಉಂಟಾದರೆ ಅದನ್ನು ಮನಸ್ಸಿನಲ್ಲಿಯೇ ಇಟ್ಟುಕೊಂಡು ಸೈಲೆಂಟಾಗಿ ಕೆಲಸ ಶುರು ಮಾಡಬೇಕು. ಕೆಲಸ ಶುರು ಮಾಡುವಾಗ ಕೂಡ ಪ್ರಚಾರ ಮಾಡಬಾರ್ದು. ಯಾಕಂದರೆ ಒಂದು ವೇಳೆ ಕೆಲಸ ಪೂರ್ತಿಯಾಗದಿದ್ದರೆ ನೀವು ಆಡಿಕೊಳ್ಳೋರ ಬಾಯಿಗೆ ಸಿಕ್ಕಿದವರಾಗ್ತೀರಾ ಅಥವಾ ನಿಮ್ಮ ಕೆಲಸಕ್ಕೆ ಶತ್ರುಗಳ ಆತಂಕ ಶುರುವಾಗಬಹುದು. ಸೊ ನಿಮ್ಮ ಸೀಕ್ರೆಟ್ಸ್ನ, ನಿಮ್ಮ ಪ್ಲ್ಯಾನ್ಸ್ನ ರಿವೀಲ್ ಮಾಡಬೇಡಿ. ಮನಿ. ಲಕ್ಷ್ಮೀ ದೇವಿ ಸ್ವಭಾವವೇ ಚಂಚಲ. ದುಡ್ಡು ನಿಮ್ಮ ಹತ್ತಿರ ಇರುತ್ತೆ ಅಂತ ಯಾವತ್ತಿಗೂ ಅಂದ್ಕೋಬಾರ್ದು. ಕಾಲ ಕುಡಿ ಬರದೇ ಇದ್ದರೆ ಇರುವುದೆಲ್ಲ ಹೋಗಿ ರೋಡ್ನ ಮೇಲೆ ಬಿದ್ದವರು ಕೂಡ ನಾವು ತುಂಬ ಜನರನ್ನು ನೋಡುತ್ತೀವಿ. ಆ ಪರಿಸ್ಥಿತಿನಲ್ಲಿ ಕೂಡಿಟ್ಟ ದುಡ್ಡೇ ಉಪಯೋಗವಾಗುತ್ತೆ. ಎಷ್ಟು ಶ್ರೀಮಂತರಾಗಲಿ ನಮಗೆ ಯಾವುದೇ ತೊಂದರೆ ಬರೋದಿಲ್ಲ ಅಂತ ಅಂದ್ಕೋಬಾರ್ದು. ಮಿಸ್ ಇಲ್ಲದೆ ದುಡ್ಡನ್ನು ಕೂಡಿಡಬೇಕು. ಹಾಗೆಯೇ ದುಡ್ಡಿನ ಅವಶ್ಯಕತೆ ಇರದ ಕೆಲಸಕ್ಕೆ ಉಪಯೋಗಿಸದೆ ಒಳ್ಳೆ ಕೆಲಸಕ್ಕೆ ಉಪಯೋಗಿಸಿದರೆ ಸಮಾಜದಲ್ಲಿ ಗೌರವ, ಮರ್ಯಾದೆ, ಹೆಸರು ಮತ್ತು ಪ್ರತಿಷ್ಠೆಗಳು ಸಿಗುತ್ತೆ. ಪರಿಶ್ರಮ, ಕಷ್ಟಪಡೋ ತತ್ವ, ಬುದ್ಧಿ ಬಲ ಮತ್ತು ಡೆಡಿಕೇಶನ್ ಇರುವವರ ಹತ್ತಿರನೇ ಲಕ್ಷ್ಮಿ ಸೇರುತ್ತಾಳೆ. ಪ್ರಾಬ್ಲಮ್ಸ್. ಕಷ್ಟಗಳು ಇಲ್ಲದ ಜೀವಿ ಈ ಭೂಮಿ ಮೇಲೆ ಇಲ್ಲ. ಇದು ಕಠೋರವಾದ ಸತ್ಯ. ಯಾವುದೇ ರೋಗ, ಯಾವುದೇ ದೋಷಗಳು ಇಲ್ಲದ ವ್ಯಕ್ತಿ ಈ ಲೋಕದಲ್ಲಿ ಇಲ್ಲ. ಯಾವಾಗಲೂ ಸುಖ, ಯಾವಾಗಲೂ ದುಃಖ ಇರೋದಿಲ್ಲ. ಸ್ವಲ್ಪ ಕಾಲ ದುಃಖ, ಸ್ವಲ್ಪ ಕಾಲ ಸುಖ ಇರುತ್ತೆ. ಯಾವುದೂ ಹೆಚ್ಚಾದರೂ ಕೂಡ ಒಳ್ಳೆಯದಲ್ಲ. ಹಾಗೆ ನಮಗೆ ಅದಿಲ್ಲ ಇದಿಲ್ಲ ಅಂತ ಚಿಂತೆಯನ್ನು ಮಾಡೋದನ್ನು ಬಿಟ್ಟು ಯಾವುದೇ ಕಷ್ಟವಿದ್ದರೂ ಮಾಡುತ್ತಿರುವ ಕೆಲಸದ ಮೇಲೆ ಗಮನ ಕೊಡಬೇಕು. ಆಗಲೇ ನಮ್ಮ ಜೀವನ ಸಂಪೂರ್ಣ ಅಂತ ಹೇಳುತ್ತಾರೆ. ಶೋ ದೆಮ್ ಫಿಯರ್. ವಿಷವಿಲ್ಲದ ಹಾವು ಬುಸುಗುಟ್ಟಿದರೂ ಜನರು ಭಯ ಬೀಳುತ್ತಾರೆ. ಹಾವಿನಲ್ಲಿ ವಿಷ ಇದೆಯೋ ಇಲ್ಲವೋ ಗೊತ್ತಿರೋದಿಲ್ಲ. ಹಾವು ತನ್ನನ್ನು ತಾನು ರಕ್ಷಿಸಿಕೊಳ್ಳಬೇಕು ಅಂದರೆ ಎಡೆ ಎತ್ತಬೇಕು. ಅದೇ ವಿಧವಾಗಿ ಸಮಾಜದಲ್ಲಿ ಬದುಕಬೇಕು ಅಂದರೆ ಆಗಾಗ ನಿಮ್ಮ ಬಗ್ಗೆ ಹೇಳೋದು, ನೀವೆಂದರೆ ಭಯ ಬೀಳೋ ಹಾಗೆ ಮಾಡಬೇಕು. ನೀವು ಸೆನ್ಸಿಟಿವ್ ಅನ್ನೋ ವಿಷಯ ನಿಮಗೆ ಮಾತ್ರ ಗೊತ್ತು, ನಿಮ್ಮ ಪಕ್ಕದವರಿಗೆ ಗೊತ್ತಿರೋದಿಲ್ಲ. ಶೈನೆಸ್. ನಾಚಿಕೆ, ಸಂಕೋಚವನ್ನು ಯಾವಾಗ ಬಿಡಬೇಕು ಅಂತ ತಿಳಿಯದೇ ಇದ್ದರೆ ನೀವು ತುಂಬ ನಷ್ಟ ಅನುಭವಿಸಬೇಕಾಗುತ್ತೆ. ಮುಖ್ಯವಾಗಿ ಈ ವಿಷಯಗಳಲ್ಲಿ ನಾಚಿಕೆ ಪಡಬಾರದು. ಮೊದಲನೆಯದಾಗಿ ಎಜುಕೇಷನ್, ವಿದ್ಯೆ ಕಲಿಯಬೇಕಾದರೆ. ಎರಡನೆಯದಾಗಿ ಶೇರಿಂಗ್ ಫುಡ್, ಆಹಾರ ಧಾನ್ಯಗಳು ಕೊಡೋದು ಮತ್ತು ತಗೊಳ್ಳಬೇಕಾದರೆ. ಮೂರನೆಯದಾಗಿ ಮನಿ ಆ್ಯಂಡ್ ಅಸೆಟ್ಸ್ ಟ್ರಾನ್ಸಾಕ್ಷನ್, ದುಡ್ಡು ಮತ್ತು ಆಸ್ತಿ ಕೊಡೋದು ಮತ್ತು ತಗೊಳ್ಳಬೇಕಾದ ವಿಷಯದಲ್ಲಿ ಸ್ವಂತದವರಾಗಲಿ ಬರವಣಿಗೆಯಲ್ಲಿ ಇರಬೇಕು ಅಂತ ಹೇಳುತ್ತಾರೆ. ನಾಲ್ಕನೇದಾಗಿ ಈಟಿಂಗ್ ಫುಡ್, ಅಂದರೆ ಊಟ ಮಾಡಬೇಕಾದರೆ ಕೂಡ ನಾಚಿಕೆ ಪಡಬಾರದು ಅಂತ ಹೇಳುತ್ತಾರೆ. ಆಗಲೇ ನೀವು ಸುಖವಾಗಿರುತ್ತೀರಿ ಅಂತ ಹೇಳುತ್ತಾರೆ ಚಾಣಕ್ಯರು. ಲರ್ನಿಂಗ್. ಈ ಭೂಮಿಯ ಮೇಲೆ ಇರುವ ಯಾವ ಪ್ರಾಣಿಯಿಂದಲೂ ಕೂಡ ಏನೋ ಒಂದು ಕಲಿಯಬಹುದು. ಅದು ಪ್ರಾಣಿಗಳಿಂದ ಆಗಿರಬಹುದು, ಮನುಷ್ಯರಿಂದ ಆಗಿರಬಹುದು. ಫಾರ್ ಎಕ್ಸಾಂಪಲ್, ಕೋಳಿಯಿಂದ ಸೂರ್ಯ ಹುಟ್ಟುವ ಮುಂಚೆ ಎಚ್ಚರವಾಗೋದು, ತನಗೆ ಬೇಕಾದ ಕಾಳುಗಳಿಗೆ ಹೋರಾಡೋದು, ತನ್ನ ತಂಟೆಗೆ ಬಂದವರಿಗೆ ಅಟ್ಟಾಡಿಸೋದನ್ನು ಕಲಿಯಬಹುದು.
ಕೊಕ್ಕರೆಯಿಂದ ಫೋಕಸ್ ಮಾಡುವುದನ್ನು ಕಲಿಯಬಹುದು. ಕೊಕ್ಕರೆ ಎಲ್ಲ ಮರೆತು ಹೋಗಿ ಕೇವಲ ತನ್ನ ಟಾರ್ಗೆಟ್ ಮಾಡಿದ ಮೀನಿನ ಮೇಲೆ ನೋಡುತ್ತೆ. ಸಮಯ ನೋಡಿ ಆ ಮೀನನ್ನು ಹಿಡಿಯುತ್ತೆ. ಕತ್ತೆಯಿಂದ ಸಂತೃಪ್ತಿ ಪಡೆಯುವುದನ್ನು ಮತ್ತು ಶ್ರಮ ಪಡೆಯುವುದನ್ನು ಕಲಿಯಬಹುದು. ಕತ್ತೆ ತುಂಬ ಸುಸ್ತಾದರೂ ಸರಿ, ತನ್ನ ಗುರಿ ಸೇರುವವರೆಗೂ ರಿಲ್ಯಾಕ್ಸ್ ಆಗುವುದಿಲ್ಲ. ಏನು ತನಗೆ ಸಿಕ್ಕ ಹುಲ್ಲನ್ನು ತಿಂದು ತೃಪ್ತಿ ಪಡುತ್ತೆ. ನಾಯಿಯಿಂದ ವಿಶ್ವಾಸ, ಅಲರ್ಟ್ನಿಂದ ಇರುವುದನ್ನು ಕಲಿಯಬಹುದು. ನಾಯಿ ಎಷ್ಟು ನಿದ್ರೆಯಲ್ಲಿದ್ದರೂ ಸ್ವಲ್ಪ ಶಬ್ದವಾದರೆ ಸಾಕು ಎಚ್ಚರ ಆಗುತ್ತೆ. ಗ್ರ್ಯಾಟಿಟ್ಯೂಡ್. ಈ ವಿಧವಾಗಿ ಒಂದೊಂದು ಪ್ರಾಣಿಯಿಂದ ಒಂದೊಂದು ವಿಷಯವನ್ನು ಕಲಿಯಬಹುದು. ನಮ್ಮ ಹತ್ತಿರ ಏನು ಇಲ್ಲವೋ ಅದೇ ಬೇಕು ಅಂದುಕೊಳ್ಳುವುದು ಸಹಜ. ಇರುವುದನ್ನು ಲೆಕ್ಕಿಸದೆ ಇಲ್ಲದಿರುವುದಕ್ಕೆ ಹೆಚ್ಚು ಬೆಲೆ ಕೊಡುತ್ತೇವೆ. ಬಡವನಿಗೆ ದುಡ್ಡು ಬೇಕು ಅಂತ, ಶ್ರೀಮಂತರಿಗೆ ಪವರ್ ಬೇಕು ಅಂತ, ಭೂಮಿ ಮೇಲಿರುವವರಿಗೆ ಸ್ವರ್ಗ ಬೇಕು ಅಂತ ಕೇಳುತ್ತಾರೆ. ಸ್ವರ್ಗದಲ್ಲಿರುವವರು ದೇವತೆಗಳ ಮೋಕ್ಷ ಕೇಳುತ್ತಾರೆ. ಒಟ್ಟಾಗಿ ಈ ಪ್ರಪಂಚದಲ್ಲಿ ಎಲ್ಲ ಪ್ರಾಣಿಗಳು ಏನೋ ಒಂದು ಇಲ್ಲ ಅಂತ ಬಾಧೆ ಪಡುತ್ತೆ. ಹಾಗೆ ಅಂದುಕೊಳ್ಳದೆ ನಿಮ್ಮ ಹತ್ತಿರ ಏನು ಇದೆಯೋ ಅದರಿಂದಲೇ ತೃಪ್ತರಾಗಬೇಕು. ಮತ್ತೆ ಇರುವುದಕ್ಕೆ ಕೃತಜ್ಞತರಾಗಬೇಕು ಅಂತ ಚಾಣಕ್ಯರು ಹೇಳುತ್ತಾರೆ. ಡೆಸ್ಟಿನಿ ಅಂದರೆ ವಿಧಿ. ಆಚಾರ್ಯ ಚಾಣಕ್ಯರು ಈ ವಿಷಯಗಳು ನಮ್ಮ ವಿಧಿಯ ಬರಹದಂತೆ ನಡೆಯುತ್ತೆ ಅಂತ ಹೇಳುತ್ತಾರೆ. ಅದು ಬರ್ತ್ ಅಂದರೆ ಜನನ, ಆಕ್ಷನ್ಸ್ ಅಂದರೆ ಕರ್ಮ, ಮನಿ ಅಂದರೆ ದುಡ್ಡು ಅಥವಾ ಆಸ್ತಿ, ಎಜುಕೇಷನ್ ಅಂದರೆ ವಿದ್ಯೆ, ಡೆತ್ ಅಂದರೆ ಮರಣ. ಈ 5 ವಿಷಯದಲ್ಲಿ ಯಾವುದೇ ವ್ಯತ್ಯಾಸ ಇರುವುದಿಲ್ಲ. ಇವೆಲ್ಲ ಮೇಲೆ ನಿರ್ಣಯವಾದಂತೆ ನಡೆಯುತ್ತೆ. ಸಾಯುವ ಸಮಯ ಬಂದರೆ ಅದನ್ನು ಒಂದು ಕ್ಷಣ ಕೂಡ ನಿಲ್ಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಸೊ ಇದರ ಬಗ್ಗೆ ಆಲೋಚನೆ ಬಿಟ್ಟು ನಮ್ಮ ತಕ್ಷಣದ ಕರ್ತವ್ಯದ ಬಗ್ಗೆ ಆಲೋಚಿಸಬೇಕು. ನೆವರ್ ಗಿವ್ ಮೆಸೇಜ್ ಟು ಫೂಲ್ಸ್. ಕಿವುಡನ ಮುಂದೆ ಶಂಕ ಓದಿದ್ರೆ ಏನಾದರೂ ಪ್ರಯೋಜನ ಆಗುತ್ತಾ? ಅದೇ ರೀತಿ ಮೂರ್ಖನ ಮುಂದೆ ನೀವು ಎಷ್ಟು ಒಳ್ಳೆಯದನ್ನು ಹೇಳಿದ್ರೆ ಮೂರ್ಖತನವನ್ನು ಬಿಡುವುದಿಲ್ಲ. ಹಾಗೆಯೇ ಒಳ್ಳೆಯ ವಿಷಯಗಳು, ಶಾಸ್ತ್ರಗಳು, ಹಿತಬೋಧಗಳು ನಿರುಪಯೋಗ ಅಂತ ನಾವು ಭಾವಿಸಬಾರದು. ಕುರುಡನು ಕನ್ನಡಿಯಲ್ಲಿ ಮುಖವನ್ನು ನೋಡೋಕ್ಕಾಗಲ್ಲ ಅಂತ ಕನ್ನಡಿಯನ್ನು ತಪ್ಪು ಅಂತ ಹೇಳೋಕೆ ಆಗುತ್ತಾ? ಯಾರಿಗೆ ಸ್ವತಃ ಆಲೋಚನೆ ಮಾಡುವ ಬುದ್ಧಿ ಇಲ್ಲವೋ ಅವರಿಗೆ ನೀತಿ ಹೇಳುವ ಪ್ರಯತ್ನ ಮಾಡಬೇಡಿ. ನಿಮ್ಮ ಶ್ರಮವೇ ವ್ಯರ್ಥ ಆಗುತ್ತೆ ಹೊರತು ಆ ವ್ಯಕ್ತಿಯಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. ಫೋಕಸ್ ಆನ್ ಪ್ರೆಸೆಂಟ್. ಆಗಿದ್ದೇನೋ ಆಗೋಯ್ತು, ಗತಂ ಗತಃ. ಆಗಿರೋದರ ಬಗ್ಗೆ ಅಳುತ್ತಾ ಕುಂತ್ರೆ ಪ್ರಯೋಜನ ಏನೂ ಇರೋದಿಲ್ಲ. ಅದೇ ರೀತಿ ಯಾವಾಗಲೂ ನಡೆಯಬೇಕಾದರ ಬಗ್ಗೆ ಈಗ ಚಿಂತೆ ಮಾಡ್ಕೊಂಡು ಕೂತ್ಕೋಬಾರ್ದು. ಬುದ್ಧಿವಂತರು ಅವರು ಸೇರಿಕೊಳ್ಳುವ ಗುರಿಯನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡು ಪ್ರಸ್ತುತ ಕ್ಷಣದ ಮೇಲೆ ದೃಷ್ಟಿಯನ್ನು ಮಾಡುತ್ತಾರೆ. ಪ್ರಸ್ತುತವನ್ನು ಸರಿಯಾಗಿ ಉಪಯೋಗಿಸಿದವರೇನೆ ತಮ್ಮ ಭವಿಷ್ಯವನ್ನು ಸುಂದರವಾಗಿಸುತ್ತಾರೆ. 6 ಕ್ಯಾರೆಕ್ಟರ್ಸ್. ಪ್ರತಿ ಮನುಷ್ಯರ ಹತ್ತಿರ ಈ 6 ಗುಣಗಳು ಇರಲೇಬೇಕು ಅಂತ ಚಾಣಕ್ಯರು ಹೇಳುತ್ತಾರೆ. ಆ 6 ಗುಣಗಳೇ ಈ ಮನುಷ್ಯನಿಗೆ ನಿಜವಾದ ಬಂಧುಗಳು. ಅದು ಏನೆಂದರೆ, ಟ್ರೂತ್ ಈಸ್ ಮದರ್, ಸತ್ಯ ತಾಯಿಯ ತರ. ನಾಲೆಜ್ ಈಸ್ ಫಾದರ್, ಜ್ಞಾನ ತಂದೆಯ ಸಮಾನ. ಎಥಿಕ್ಸ್ ಈಸ್ ಬ್ರದರ್, ಅಂದರೆ ಧರ್ಮ ಸೋದರನ ಸಮಾನ. ಕೈಂಡ್ ಈಸ್ ಫ್ರೆಂಡ್, ಅಂದರೆ ದಯೆ ಸ್ನೇಹಿತರ ಸಮಾನ. ಫರ್ಗಿವ್ ಈಸ್ ಸನ್, ಅಂದರೆ ಪುತ್ರನ ಸಮಾನ. ಪೀಸ್ ಈಸ್ ವೈಫ್, ಅಂದರೆ ಹೆಂಡತಿಯ ಸಮಾನ. ಈ 6 ಗುಣಗಳನ್ನು ಪ್ರತಿ ವ್ಯಕ್ತಿ ತಿಳಿದುಕೊಳ್ಳಬೇಕು. ಗೆಟ್ಟಿಂಗ್ ಥಿಂಗ್ಸ್ ಡನ್. ಯಾರಿಂದಲಾದರೂ ನಿಮ್ಮ ಕೆಲಸ ಆಗಬೇಕಾದರೆ ಆ ವ್ಯಕ್ತಿಯ ಹತ್ತಿರ ಸಾಫ್ಟ್ ಆಗಿ ಮಾತಾಡಬೇಕು. ಯಾರನ್ನಾದರೂ ನಿಮ್ಮ ಕಂಟ್ರೋಲ್ಗೆ ತಗೋಬೇಕು ಅಂತ ಮತ್ತು ನಿಮ್ಮ ಕಡೆ ತಿರುಗಿಸಿಕೊಳ್ಳಬೇಕು ಅಂತ ಇದ್ರೆ ನಿಜಾಯಿತಿಯಿಂದ ಹೊಗಳಬೇಕು. ತುಂಬಾ ಉಪಯೋಗವಾಗುತ್ತೆ. ಕಾನ್ಫಿಡೆನ್ಶಿಯಾಲಿಟಿ. ಪ್ರತಿ ಮನುಷ್ಯನ ಹತ್ತಿರ ಇರಬೇಕಾದ ಮುಖ್ಯವಾದ ಗುಣ ಈ ಗೋಪ್ಯತನ. ಬುದ್ಧಿವಂತರು ಈ ವಿಷಯವನ್ನು ಯಾರ ಜೊತೆಗೂ ಹೇಳಿಕೊಳ್ಳುವುದಿಲ್ಲ. ಚಾಣಕ್ಯರು ಹೇಳುತ್ತಾರೆ, ಅದು ಏನೆಂದರೆ ಡ್ಯೂಟೀಸ್ ಆ್ಯಂಡ್ ಆ್ಯಕ್ಷನ್. ನಿಮ್ಮ ಕೆಲಸದ ಬಗ್ಗೆ, ನಿಮ್ಮ ಧರ್ಮದ ಬಗ್ಗೆ ಯಾರಿಗೂ ಕೂಡ ಹೇಳಬಾರದು. ಅದನ್ನು ಆಚರಣೆ ಮಾಡುತ್ತಾ ಹೋಗಬೇಕು ಅಷ್ಟೇ. 2ನೇದಾಗಿ ಫ್ಯಾಮಿಲಿ ಮ್ಯಾಟರ್ಸ್. ನಿಮ್ಮ ಮನೆಯಲ್ಲಿ ನಡೆದ ವಿಷಯ ಈಚೆ ಎಲ್ಲೂ ಹೇಳಬಾರದು. ಪ್ರತಿಯೊಬ್ಬರ ಮನೆಯಲ್ಲಿಯೂ ಇದು ಕಾಮನ್. 3ನೇದಾಗಿ ಪಾರ್ಟ್ನರ್ಸ್ ಸೀಕ್ರೆಟ್ಸ್. ನಿಮ್ಮ ಗಂಡ ಮತ್ತು ನಿಮ್ಮ ಹೆಂಡತಿ ನಡುವೆ ನಡೆದ ವಿಷಯಗಳನ್ನು ಈಚೆ ಮಾತಾಡಬಾರದು. 4ನೇದಾಗಿ ಅದರ್ಸ್ ಸೀಕ್ರೆಟ್ಸ್. ನಿಮ್ಮನ್ನು ನಂಬಿ ಬೇರೆಯವರು ಹೇಳಿದ ವಿಷಯವನ್ನು ಲೀಕ್ ಮಾಡಬಾರದು. ಟೀಟ್ ಫಾರ್ ಟ್ಯಾಟ್. ಇಲ್ಲಿ ಹೇಳೋದೇನೆಂದರೆ ಉಪಕಾರ ಮಾಡಿದ ವ್ಯಕ್ತಿಗೆ ಪ್ರತಿ ಉಪಕಾರ ಮಾಡಬೇಕು ಅಂತ. ಒಡೆದಾಟಕ್ಕೆ ಬಿದ್ದವರ ಜೊತೆಗೆ ಒಡೆದಾಟಕ್ಕೆ ಬೀಳಬೇಕು. ಹಾಗೆ ಮಾಡದಿದ್ದರೆ ಮೂರ್ಖತ್ವವಾಗುತ್ತೆ ಮತ್ತು ಪುಕ್ಕಲತನವಾಗುತ್ತೆ ಅಂತ ಹೇಳುತ್ತಾರೆ.
ಹಾಗೆ ದುಷ್ಟನ ಹತ್ತಿರ ಕೆಟ್ಟದಾಗಿ ಪ್ರವರ್ತಿಸದೆ ಒಳ್ಳೆತನವನ್ನು ತೋರಿದ್ದರೆ ಅದು ಮೂರ್ಖತನವಾಗುತ್ತೆ. ಹೊರಗಿನ ವ್ಯಕ್ತಿಯ ರಿಯಾಕ್ಷನ್ಗೆ ತಕ್ಕ ರಿಯಾಕ್ಷನ್ ಕೊಡೋದೇ ಬುದ್ಧಿವಂತಿಕೆ. ಇದು ಮಾಡೋದರಿಂದ ಯಾವುದೇ ತಪ್ಪು ಇಲ್ಲ. ಅದರ್ಸ್ ಬಿಲಾಂಗಿಂಗ್ಸ್. ಮತ್ತವರ ವಸ್ತು ಹಾವಿನ ಥರ. ಮತ್ತೊಂದು ಸ್ತ್ರೀಯ ಮೇಲೆ ಆಸೆ ಪಡೋದು ಕೂಡ ತುಂಬ ಅಪಾಯವಾದದ್ದು. ಕಳ್ಳತನ ಮಾಡಿ ಮತ್ತೊಬ್ಬರನ್ನು ಮೋಸ ಮಾಡಿ ಅನ್ಯಾಯವಾಗಿ ಸಂಪಾದಿಸಿದ ಆಸ್ತಿ ಎಷ್ಟೋ ಕಾಲ ಇರಲ್ಲ. ಅಮ್ಮಮ್ಮ ಅಂದರೆ 5ರಿಂದ 10 ವರ್ಷ ಇರುತ್ತೆ, ಅದಕ್ಕಿಂತ ಮೇಲೆ ಇರಲ್ಲ. ಅದಕ್ಕೆ ಕಷ್ಟಪಟ್ಟು ಸಂಪಾದಿಸಿದ ಆಸ್ತಿಗಳೇ ತುಂಬ ಇರುತ್ತೆ. ಅದೇ ನಿಮ್ಮ ಸ್ವತ್ತು. ಸೊ ಫ್ರೆಂಡ್ಸ್, ಇದೇ ಚಾಣಕ್ಯ ನೀತಿಯ ಸೂತ್ರಗಳು. ಬನ್ನಿ ಒಂದು ಸಾರಿ ಈ ವಿಡಿಯೋದಲ್ಲಿ ಹೇಳಿದ ಕೀ ಪಾಯಿಂಟ್ಸ್ನ ನೋಡೋಣ. ಮೊದಲನೇದಾಗಿ ನೆವರ್ ರಿವೀಲ್ ಸೀಕ್ರೆಟ್ಸ್. ಅಂದರೆ ನಿಮ್ಮ ರಹಸ್ಯವನ್ನು ಯಾವತ್ತೂ ನಿಮ್ಮ ಸ್ನೇಹಿತರ ಹತ್ರ ಆಗಲಿ ಬೇರೆಯವರ ಹತ್ರ ಆಗಲಿ ಯಾವತ್ತೂ ಹೇಳಬಾರದು. ಎರಡನೆಯದಾಗಿ ಮನಿ ಸ್ಟೇ ವಿತ್ ಹೂ ವರ್ಕ್ ಹಾರ್ಡ್. ದುಡ್ಡು ಬುದ್ಧಿವಂತರು ಮತ್ತು ಕಷ್ಟಪಟ್ಟು ಕೆಲಸ ಮಾಡುವವರ ಹತ್ರನೇ ತುಂಬ ಸೇರುತ್ತೆ. ಮೂರನೇದಾಗಿ ಫೀಲ್ ಗ್ರ್ಯಾಟಿಟ್ಯೂಡ್ ಟು ವಾಟ್ ಯು ಹ್ಯಾವ್. ಅಂದರೆ ನಿಮ್ಮ ಹತ್ತಿರ ಏನು ಇಲ್ಲವೋ ಅದರ ಬಗ್ಗೆ ಯೋಚನೆ ಮಾಡದೆ ನಿಮ್ಮ ಹತ್ರ ಏನು ಇದೆಯೋ ಅದರ ಬಗ್ಗೆ ಕೃತಜ್ಞರಾಗಬೇಕು ಅಂತ ಚಾಣಕ್ಯರು ಹೇಳುತ್ತಾರೆ. ವಿ ಕ್ಯಾನ್ ಲರ್ನ್ ಸಮಥಿಂಗ್ ಫ್ರಮ್ ಎವ್ರಿ ಒನ್. ಅಂದರೆ ಈ ಪ್ರಪಂಚದಲ್ಲಿರುವ ಎಲ್ಲ ಪ್ರಾಣಿ ಮತ್ತು ಎಲ್ಲ ಮನುಷ್ಯರಿಂದ ಏನನ್ನಾದರೂ ಕಲಿಬೋದು ಅಂತ ಚಾಣಕ್ಯರು ಹೇಳ್ತಾರೆ. ನೆವರ್ ಫೀಲ್ ಶೈ ಇನ್ 4 ಥಿಂಗ್ಸ್. ಈ 4 ವಿಷಯದಲ್ಲಿ ನೀವು ಯಾವತ್ತಿಗೂ ನಾಚಿಕೆ ಪಡಬಾರದು. ಮೊದಲನೆಯದು ಎಜುಕೇಷನ್, ಎರಡನೆಯದು ಶೇರಿಂಗ್ ಫುಡ್, ಮೂರನೆಯದು ಮನಿ ಆ್ಯಂಡ್ ಅಸೆಟ್ಸ್ ಟ್ರಾನ್ಸಾಕ್ಷನ್, ನಾಲ್ಕನೆಯದು ಈಟಿಂಗ್ ಫುಡ್. ಆರನೇದಾಗಿ ಶೋ ದೆಮ್ ಫಿಯರ್. ಈ ಸಮಾಜದಲ್ಲಿ ಬದುಕಬೇಕಂದ್ರೆ ಆಗಾಗ ನಿಮ್ಮ ಬಗ್ಗೆ ಹೇಳಬೇಕು. ಅದೇ ರೀತಿ ನೀವೆಂದರೆ ಭಯ ಬೀಳೋ ಹಾಗೆ ಮಾಡಬೇಕು. ಇಲ್ಲವಾದರೆ ನೀವು ಸೆನ್ಸಿಟಿವ್ ಆದರೆ ಬೇರೆಯವರು ನಿಮ್ಮ ಮೇಲೆ ಕಂಟ್ರೋಲ್ ಮಾಡೋಕ್ಕೆ ನೋಡ್ತಾರೆ. ಫೋಕಸ್ ಆನ್ ಪ್ರೆಸೆಂಟ್. ನನ್ನ ಹತ್ರ ಇದಿಲ್ಲ, ನನ್ನ ಹತ್ರ ಅದಿಲ್ಲ ಅಂತ ಯೋಚನೆ ಮಾಡೋದಕ್ಕಿಂತ ಈಗಿನ ಪರಿಸ್ಥಿತಿಗೆ ಯೋಚನೆ ಮಾಡಿ ಏನು ಗುರಿಯನ್ನು ಸಾಧಿಸಬೇಕು ಅದನ್ನು ಸಾಧಿಸಿ ಅಂತ ಚಾಣಕ್ಯರು ಹೇಳ್ತಾರೆ. 8ನೇದು ಬಿ ಡಿಪ್ಲೊಮ್ಯಾಟಿಕ್. ನಿಮ್ಮ ಕೆಲಸ ಆಗಬೇಕಾದ್ರೆ ನೀವು ಸಾಫ್ಟಾಗಿ ಮಾತಾಡಬೇಕು. ಹಾಗೆಯೇ ಬೇರೆಯವ್ರ ಮೇಲೆ ಕಂಟ್ರೋಲ್ ತೊಗೋಬೇಕಂದ್ರೆ ನೀವು ಅವರನ್ನು ಹೊಗಳಬೇಕು ಅಂತ ಚಾಣಕ್ಯರು ಹೇಳ್ತಾರೆ. 9ನೇದಾಗಿ ಮೈಂಟೈನ್ ಕಾನ್ಫಿಡೆನ್ಷಿಯಾಲಿಟಿ. ನಿಮ್ಮ ಪರ್ಸ್ನಲ್ ಮ್ಯಾಟರ್ಸ್ ಬಗ್ಗೆ ಯಾವತ್ತಿಗೂ ಯಾರಿಗೂ ಹೇಳಬಾರ್ದು. ಯೂಸ್ ಟಿಟ್ ಫಾರ್ ಟ್ಯಾಟ್ ಟೆಕ್ನಿಕ್. ಅಂದರೆ ಹೊರಗಿನ ವ್ಯಕ್ತಿಯ ರಿಯಾಕ್ಷನ್ಗೆ ತಕ್ಕ ರಿಯಾಕ್ಷನ್ ಕೊಡೋದೇ ಬುದ್ಧಿವಂತಿಕೆ. ಸೊ ಇದೇ ಚಾಣಕ್ಯ ಬರೆದಿರುವ ಚಾಣಕ್ಯ ನೀತಿ ಪುಸ್ತಕದ ವಿವರಣೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.